ಯಾವುದು ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿದ್ದಾರೆ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ. ಅವರಲ್ಲಿ ಯಾವುದೇ ರೀತಿಯ ಆ ಥರ ಭಾವನೆಗಳು ಈ ಸಂದರ್ಭದಲ್ಲಿ ಇದರಿಂದ ರಾಜಕೀಯ ಮಾಡೋ ಅಗತ್ಯ ನಮಗಿಲ್ಲ. ಇಂಥ ಕಷ್ಟ ಕಾಲದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ JDS ಪಕ್ಷಕ್ಕಿಲ್ಲ. ಜನರ ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ನಿಂತು ಗಟ್ಟಿಯಾಗಿ ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲ ಕೂಡ ಹೋಗಿ ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದು. ಅಷ್ಟು ಬಿಟ್ಟರೆ ಇದರಲ್ಲಿ ಚುನಾವಣೆ ಇವತ್ತಿಲ್ಲ, ಇನ್ನು 3.5 ವರ್ಷ ಚುನಾವಣೆ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ರೀತಿಯ ಭಾವನೆಗಳು ನಮ್ಮ ಪಕ್ಷದಲ್ಲಿ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಅವ್ರ ನಾಯಕತ್ವಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ದಿದೆ. ಅವ್ರಿಗೂ ಕೂಡ ಸ್ಥಳೀಯ ನಾಯಕರುಗಳ ಅಭಿಪ್ರಾಯ ಪಡೆದಿಲ್ಲ. ನಾವು ವಿಧಾನಸಭೆಯಲ್ಲಿ ಆದ ಕೂಡಲೇ ಈ ಒಂದು ವಿಧಾನಸಭಾ ಹೋರಾಟದ ಜೊತೆನಲ್ಲೇ ನಾವು ಇದು ಮಾಡೋಣ ಅಂತ ಒಳ್ಳೆ ತೀರ್ಮಾನ ಕೈಗೊಂಡಿದ್ದಾರೆ. ಅವರ ದೃಷ್ಟಿಯಿಂದ ಇದು ಒಳ್ಳೆ ತೀರ್ಮಾನ, ಇದು ಅಪಸ್ವರದ ಪ್ರಶ್ನೆ ಇಲ್ಲ. ಆದರೆ ಸ್ಥಳೀಯವಾಗಿ ಭುಗಿಲೆದ್ದಿರ್ತಕ್ಕಂಥದ್ದನ್ನು, ನಾವು ಕಷ್ಟಗಳನ್ನು, ಅವ್ರ ಕಣ್ಣೀರನ್ನು ನೋಡಿರೋದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಮಾನವನ ಕರ್ತವ್ಯ. ಯಾವುದು ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿದ್ದಾರೆ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ. ಅವರಲ್ಲಿ ಯಾವುದೇ ರೀತಿಯ ಆ ಥರ ಭಾವನೆಗಳು ಈ ಸಂದರ್ಭದಲ್ಲಿ ಇದರಿಂದ ರಾಜಕೀಯ ಮಾಡೋ ಅಗತ್ಯ ನಮಗಿಲ್ಲ. ಇಂಥ ಕಷ್ಟ ಕಾಲದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ JDS ಪಕ್ಷಕ್ಕಿಲ್ಲ. ಜನರ ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ನಿಂತು ಗಟ್ಟಿಯಾಗಿ ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲ ಕೂಡ ಹೋಗಿ ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದು. ಅಷ್ಟು ಬಿಟ್ಟರೆ ಇದರಲ್ಲಿ ಚುನಾವಣೆ ಇವತ್ತಿಲ್ಲ, ಇನ್ನು 3.5 ವರ್ಷ ಚುನಾವಣೆ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ರೀತಿಯ ಭಾವನೆಗಳು ನಮ್ಮ ಪಕ್ಷದಲ್ಲಿ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಅವ್ರ ನಾಯಕತ್ವಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ದಿದೆ. ಅವ್ರಿಗೂ ಕೂಡ ಸ್ಥಳೀಯ ನಾಯಕರುಗಳ ಅಭಿಪ್ರಾಯ ಪಡೆದಿಲ್ಲ. ನಾವು ವಿಧಾನಸಭೆಯಲ್ಲಿ ಆದ ಕೂಡಲೇ ಈ ಒಂದು ವಿಧಾನಸಭಾ ಹೋರಾಟದ ಜೊತೆನಲ್ಲೇ ನಾವು ಇದು ಮಾಡೋಣ ಅಂತ ಒಳ್ಳೆ ತೀರ್ಮಾನ ಕೈಗೊಂಡಿದ್ದಾರೆ. ಅವರ ದೃಷ್ಟಿಯಿಂದ ಇದು ಒಳ್ಳೆ ತೀರ್ಮಾನ, ಇದು ಅಪಸ್ವರದ ಪ್ರಶ್ನೆ ಇಲ್ಲ. ಆದರೆ ಸ್ಥಳೀಯವಾಗಿ ಭುಗಿಲೆದ್ದಿರ್ತಕ್ಕಂಥದ್ದನ್ನು, ನಾವು ಕಷ್ಟಗಳನ್ನು, ಅವ್ರ ಕಣ್ಣೀರನ್ನು ನೋಡಿರೋದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಮಾನವನ ಕರ್ತವ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.